ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಯಾರ್ ಐ ಎಸ್. ಇಂಡಿಯನ್ ಪಾಲಿಟಿ ವಿಡಿಯೋ ಲೆಕ್ಚರ್ಸಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ತಾ ಇದ್ದೀವಿ. ಸೊ ಇನ್ ಫಂಡಮೆಂಟಲ್ ರೈಟ್ಸ್ ವಿ ಸ್ಟಡಿ ದೆರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಇನ್ ಅವರ್ ಪಾರ್ಟ್ 3 ಆಫ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ದ ಫಸ್ಟ್ ವಿ ಹ್ಯಾವ್ ಇಸ್ ರೈಟ್ ಟು ಇಕ್ವಾಲಿಟಿ, ದಟ್ ಇಸ್ ಫ್ರಮ್ ಆರ್ಟಿಕಲ್ 14 to 18. The next fundamental right we have is right to freedom. ರೈಟ್ ಟು ಫ್ರೀಡಮ್ ಆರ್ಟಿಕಲ್ಸ್ 19 ಇಂದ ಆರ್ಟಿಕಲ್ 22 ವರೆಗೂ ಕವರ್ ಆಗುತ್ತೆ. ಸೊ ಆರ್ಟಿಕಲ್ 19, 20 ಆ್ಯಂಡ್ 21 ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಆರ್ಟಿಕಲ್ 22 ಏನು ಹೇಳುತ್ತೆ ಅಂತ ನೋಡೋಣ. ಸೊ ಆರ್ಟಿಕಲ್ 22 ಏನು ಹೇಳ್ತಾ ಇದೆ? ಇಟ್ ಈಸ್ ಗಿವಿಂಗ್ ಸೇಫ್ ಗಾರ್ಡ್ಸ್. ಯಾರಿಗೆ ಸೇಫ್ ಗಾರ್ಡ್ಸ್ ಕೊಡ್ತಾ ಇದೆ? ಇಟ್ ಈಸ್ ಗಿವಿಂಗ್ ಸೇಫ್ ಗಾರ್ಡ್ಸ್ ಫಾರ್ ಅಕ್ಯೂಸ್ಡ್. ಸೊ ಇಲ್ಲಿ ಇನ್ನೊಂದು ಆರ್ಟಿಕಲ್ 20 ಕೂಡ ಇಟ್ ಈಸ್ ಆಲ್ಸೋ ಪ್ರೊವೈಡಿಂಗ್ ಸೇಫ್ ಗಾರ್ಡ್ಸ್. ಆದರೆ ಆರ್ಟಿಕಲ್ 20 ಇಸ್ ಪ್ರೊವೈಡಿಂಗ್ ಸೇಫ್ ಗಾರ್ಡ್ಸ್ ಫಾರ್ ಪೀಪಲ್ ಹು ಹ್ಯಾವ್ ಬೀನ್ ಅರೆಸ್ಟೆಡ್. ಸೊ ಅರೆಸ್ಟ್ ಆಗಿರೋ ವ್ಯಕ್ತಿಗೆ ಅಥವಾ ಇಂಪ್ರಿಸನ್ ಆಗಿರೋ ವ್ಯಕ್ತಿಗೆ ಆರ್ಟಿಕಲ್ 20 ಸೇಫ್ ಗಾರ್ಡ್ಸ್ ಕೊಡ್ತಾ ಇದೆ. ಇಲ್ಲಿ ಆರ್ಟಿಕಲ್ 22 ಬಂದುಬಿಟ್ಟು ಇಟ್ ಈಸ್ ಗಿವಿಂಗ್ ಸೇಫ್ ಗಾರ್ಡ್ಸ್ ಫಾರ್ ಪರ್ಸನ್ ಅಕ್ಯೂಸ್ಡ್ ಆಫ್ ಕ್ರೈಮ್. ಅವ್ನು ಜಸ್ಟ್ ಅಕ್ಯೂಸ್ಡ್ ಅಷ್ಟೇ, ಅವನದು ಇನ್ನೂ ಗಿಲ್ಟ್ ಪ್ರೂವ್ ಆಗಿಲ್ಲ, ಅವ್ನು ಕ್ರೈಮ್ ಮಾಡಿದಾನ ಇಲ್ವಾ ಅಂತ ಪ್ರೂವ್ ಆಗಿರಲ್ಲ, ಜಸ್ಟ್ ಅಕ್ಯೂಸ್ಡ್ ಆಗಿರ್ತಾನಷ್ಟೇ, ಮಾಡಿರಬಹುದು ಅಂತ. ಸೊ ಆ ಥರ ವ್ಯಕ್ತಿಗೆ ಸೇಫ್ ಗಾರ್ಡ್ಸ್ ಕೊಡ್ತಾ ಇದ್ದಾರೆ. ಸೊ ದಟ್ ಇಸ್ ಆರ್ಟಿಕಲ್ 22 ಕ್ಲಾಸ್ 1 ಮತ್ತು ಕ್ಲಾಸ್ 2 ಅಲ್ಲಿ ಇಟ್ ಇಸ್ ಪ್ರೊವೈಡಿಂಗ್ ಸೇಫ್ ಗಾರ್ಡ್ಸ್ ಫಾರ್ ಅಕ್ಯೂಸ್ಡ್ ಪರ್ಸನ್. ಇಲ್ಲಿ ಆರ್ಟಿಕಲ್ 22 ಕ್ಲಾಸ್ 3 ಇಂದ ಕ್ಲಾಸ್ 7 ವರೆಗೂ ಸೇಫ್ ಗಾರ್ಡ್ಸ್ ಯಾರಿಗೆ ಕೊಡ್ತಿದ್ದಾರೆ ಅಂದರೆ ಇಟ್ ಈಸ್ ಗಿವಿಂಗ್ ಸೇಫ್ ಗಾರ್ಡ್ಸ್ ಫಾರ್ ಪೀಪಲ್ ಅರೆಸ್ಟೆಡ್ ಆನ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ. ಸೊ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಡೀಟೇಲ್ ಆಗಿ ಮುಂದೆ ಓದೋಣ, ಆದರೆ ಇಲ್ಲಿ ತಿಳ್ಕೊಳ್ಳಿ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಅವನು ಕ್ರೈಮ್ ಮಾಡಿರ್ತಾನ ಇಲ್ವಾ ಅಂತಲೂ ಇಲ್ಲ, ಜಸ್ಟ್ ಅವನ್ನ ಮೇ ಕಮಿಟ್ ಕ್ರೈಮ್, ಅವನು ಕ್ರೈಮ್ ಮಾಡಬಹುದು ಅನ್ನೋ ಒಂದು ಗ್ರೌಂಡ್ಸಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಸೊ ಆ ಥರ ವ್ಯಕ್ತಿಗಳಿಗೆ ಸೇಫ್ ಗಾರ್ಡ್ಸ್ ಆರ್ಟಿಕಲ್ 22 ಕೊಡ್ತಾ ಇದೆ. ಇವಾಗ ಆರ್ಟಿಕಲ್ 22 ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2 ಏನು ಹೇಳಿದೆ ನಾನು, ಇಟ್ ಇಸ್ ಪ್ರೊವೈಡಿಂಗ್ ಸೇಫ್ ಗಾರ್ಡ್ಸ್ ಫಾರ್ ಅಕ್ಯೂಸ್ಡ್ ಅಂತ. ಸೊ ಯಾವುದೇ ವ್ಯಕ್ತಿನ ಅರೆಸ್ಟ್ ಮಾಡೋಕ್ಕೆ ಮುಂಚೆ ಅವ್ನಿಗೂ ಸ್ವಲ್ಪ ಸೇಫ್ ಗಾರ್ಡ್ಸ್ ಕೊಡಬೇಕಲ್ವಾ? ಎಸ್, ಅವ್ನಿಗೆ ಅರೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ಅವ್ನು ಯಾವ ಗ್ರೌಂಡ್ಸಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಅವ್ನಿಗೆ ಇನ್ಫಾರ್ಮ್ ಮಾಡಬೇಕು ಇಮಿಡಿಯೇಟ್ ಆಗಿ. ಸೊ ಇನ್ಫಾರ್ಮ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಮಿಡಿಯೇಟ್ಲಿ ಅಂತ, ದಟ್ ಈಸ್ ದ ಫಸ್ಟ್ ಸೇಫ್ ಗಾರ್ಡ್ ಹೇಳ್ತಾ ಇದೆ. ಅರೆಸ್ಟ್ ಮಾಡಾದ್ಮೇಲೆ ಅವನಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಅವನಿಗೆ ಲಾಯರ್ಗೆ ಅಥವಾ ಯಾರಾದರೂ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವನಿಗೆ ರೈಟ್ಸ್ ಇದೆ. ಸೊ ಈ ಕ್ಯಾನ್ ಕಾಂಟ್ಯಾಕ್ಟ್ ಎನಿಬಡಿ ಆಫ್ ಹಿಸ್ ಚಾಯ್ಸ್. ಮತ್ತು ಅವನ್ನ ಅರೆಸ್ಟ್ ಮಾಡಿದ್ಮೇಲೆ ತುಂಬ ಹೊತ್ತು ಹಾಗೇ ಜೈಲಲ್ಲಿ ಇಟ್ಕೊಂಡಿರೋಕ್ಕಾಗಲ್ಲ, ರೈಟ್? ಅವನಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ವಿತಿನ್ 24 hours ಅವನ್ನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ರೀಸನ್ ಆಫ್ ಅರೆಸ್ಟ್ ಎಲ್ಲ ತೋರಿಸ್ಬೇಕು. ಲೇಟರ್ ಆನ್ ಕೋರ್ಟ್ ಪ್ರೊಸೀಡಿಂಗ್ಸ್ ಮೇಲೆ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ಸೇಫ್ ಗಾರ್ಡ್ಸ್. ಸೊ ಫಸ್ಟ್ ಸೇಫ್ ಗಾರ್ಡ್ ಏನು? ಫಸ್ಟ್ ಅವನಿಗೆ ಇನ್ಫಾರ್ಮ್ ಮಾಡಬೇಕು ಯಾವ ಗ್ರೌಂಡ್ಸಲ್ಲಿ ಅವನ್ನ ಅರೆಸ್ಟ್ ಮಾಡ್ತಿದ್ದಾರೆ ಅಂತ. ದ ಸೆಕೆಂಡ್ ಥಿಂಗ್ ಇಸ್ ಹಿ ಮಸ್ಟ್ ಬಿ ಅಲೌಡ್ ಟು ಕಾಂಟ್ಯಾಕ್ಟ್ ಎನಿಬಡಿ. ದ ಥರ್ಡ್ ಸೇಫ್ ಗಾರ್ಡ್ ಏನು ಕೊಡ್ತಿದ್ದಾರೆ ಅಂದರೆ ಹಿ ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಇನ್ ಕೋರ್ಟ್ ಆರ್ ಇನ್ ಫ್ರಂಟ್ ಆಫ್ ದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours ಆಫ್ ಹಿಸ್ ಅರೆಸ್ಟ್. ಸೊ ದೀಸ್ ಆರ್ ದ ಸೇಫ್ ಗಾರ್ಡ್ಸ್ ದಟ್ ಆರ್ಟಿಕಲ್ 22 ಕ್ಲಾಸ್ 1 ಕ್ಲಾಸ್ 2 ಇಸ್ ಗಿವಿಂಗ್ ಫಾರ್ ಪರ್ಸನ್ ಹೂ ಇಸ್ ಅಕ್ಯೂಸ್ಡ್ ಅಷ್ಟೇ. ಇಲ್ಲಿ ಹಾಗಾದರೆ ಎಲ್ಲ ಮತ್ತೆ ಇನ್ನೊಂದು ಗೊತ್ತಿರಬೇಕು, ಈ 24 hours ಆಫ್ ಅರೆಸ್ಟ್ ಏನಿದೆ ಆ ಟೈಮ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಹಾಲಿಡೇಸ್. ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಸನ್ ಅವ್ನು ಇವತ್ತು ಅರೆಸ್ಟ್ ಆಗಿದ್ದಾನೆ, ನಾಳೆ ಸಂಡೇ ಆ ಥರ ಅಥವಾ ಕೋರ್ಟ್ ಹಾಲಿಡೇ ಏನಾದರೂ ಇತ್ತು ಅಂತಂದರೆ ಅದು ಕೌಂಟ್ ಆಗಲ್ಲ, ಈ 24 hours ಒಳಗಡೆ ಬರಲ್ಲ. ಸೊ ದಿಸ್ 24 hours ಆಫ್ ಅರೆಸ್ಟ್ ಟೈಮ್ ಏನಿದೆ ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ ದ ಹಾಲಿಡೇಸ್ ಆ್ಯಂಡ್ ದ ಟ್ರಾವೆಲ್ ಟೈಮ್ ಅಂತ. ಟ್ರಾವೆಲ್ ಟೈಮ್ ಅಂದರೆ ಅವ್ನ ಪ್ಲೇಸ್ ಆಫ್ ಅರೆಸ್ಟ್ ಏನಿರುತ್ತೆ ಅಲ್ಲಿಂದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರಲ್ಲ, ಆ ಟ್ರಾವೆಲ್ ಟೈಮ್ ಕೂಡ ಈ 24 hours ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಅದೆಲ್ಲ ಬಿಟ್ಟು 24 hours ಒಳಗಡೆ ಅವನ್ನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಸೊ ದೀಸ್ ಆರ್ ದ ಸೇಫ್ ಗಾರ್ಡ್ಸ್. ಹಾಗಾದರೆ ಆರ್ಟಿಕಲ್ 22 ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2 ಏನು ಎಕ್ಸೆಪ್ಷನ್ಸೇ ಇಲ್ವಾ? ಇದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇದೆ. ಅಂದರೆ ಆರ್ಟಿಕಲ್ 22 ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2 ಯಾರಿಗೆ ಅಪ್ಲೈ ಆಗಲ್ಲ ಅಂತಂದರೆ ಇಟ್ ಡಸ್ ನಾಟ್ ಅಪ್ಲೈ ಟು ದ ಎನಿಮಿ ಏಲಿಯನ್ಸ್. ಏಲಿಯನ್ಸ್ ಅಂದರೆ ನಮ್ಮ ಕಂಟ್ರಿಯವ್ರು ಬಿಟ್ಟು, ನಾಟ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಅವ್ರು ಬಿಟ್ಟು. ಎನಿಮಿ ಏಲಿಯನ್ಸ್ ಅಂದರೆ ಮೇ ಬಿ ದ ಕಂಟ್ರೀಸ್ ಫ್ರಮ್ ವಿಚ್ ಅಂದರೆ ಇಂಡಿಯಾಗೆ ಫ್ರೆಂಡ್ಲಿ ರಿಲೇಷನ್ಸ್ ಇಲ್ಲದೇ ಇರೋ ಕಂಟ್ರೀಸ್, ಓಕೆ, ಫ್ರಮ್ ವಿಚ್ ದೇ ಡು ನಾಟ್ ಹ್ಯಾವ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಅವರ್ ಕಂಟ್ರಿ ಅಂತ. ಫ್ರಮ್ ಸಿಟಿಸನ್ಸ್ ಆಫ್ ದೋಸ್ ಕಂಟ್ರೀಸ್ ಆರ್ ಕಾಲ್ಡ್ ಅಸ್ ಎನಿಮಿ ಏಲಿಯನ್ಸ್ ಅಂತ.
ಓಕೆನಾ, ಅವರಿಗೆ ಈ ಸೇಫ್ ಗಾರ್ಡ್ಸ್ ಏನು ಕೊಡ್ತಿದ್ದಾರೆ ಆರ್ಟಿಕಲ್ 22 ಅಲ್ಲಿ ಅದು ಅಪ್ಲೈ ಆಗಲ್ಲ ಅಂತಂದರೆ ಅವ್ರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಹೇಳಬೇಕಂತ ನೆಸೆಸಿಟಿ ಎಲ್ಲ ಇರಲ್ಲ. ಅವ್ರನ್ನ 24 hours ಒಳಗಡೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಅವ್ನ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೆಲ್ಲ ಸೇಫ್ ಗಾರ್ಡ್ಸ್ ಕೊಟ್ಟಿದ್ದಾರಲ್ಲ, ಆ ಸೇಫ್ ಗಾರ್ಡ್ಸ್ ಎಲ್ಲ ಎನಿಮಿ ಏಲಿಯನ್ಸ್ಗೆ ಕೊಡಬೇಕು ಅಂತ ಏನಿಲ್ಲ. ಸೊ ಅದು ಎಕ್ಸೆಪ್ಷನ್. ಸೆಕೆಂಡ್ ಎಕ್ಸೆಪ್ಷನ್ನು ಫಾರ್ ದ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಆನ್ ಪ್ರಿವೆಂಟಿವ್ ಗ್ರೌಂಡ್ಸ್. ಪ್ರಿವೆಂಟಿವ್ ಗ್ರೌಂಡ್ಸ್ ಅಂದರೆ ಆಲ್ರೆಡಿ ಹೇಳಿದೆ, ಅವನು ಕ್ರೈಮ್ ಏನೂ ಮಾಡಿರಲ್ಲ, ಅವನು ಮಾಡಬಹುದು. ಹಿ ಮೇ ಕಮಿಟ್ ಅ ಕ್ರೈಮ್ ಅಂತ ಇರುತ್ತಲ್ಲ, ಸೊ ಆ ಪರ್ಸನ್ಸ್ಗೆ ಕೂಡ ಎಕ್ಸೆಪ್ಷನ್ ಇದೆ. ಸೊ ದಟ್ ಈಸ್ ಅಬೌಟ್ ಆರ್ಟಿಕಲ್ 22 clause 1 and clause 2. ಇಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ, ಡಿಟೆನ್ಷನ್ ಇಸ್ ಆಫ್ 2 types. ಒನ್ ಇಸ್ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಪ್ಯುನಿಟಿವ್ ಡಿಟೆನ್ಷನ್ ಅಂತ. ಸೊ ಪ್ರಿವೆಂಟಿವ್ ಡಿಟೆನ್ಷನ್ ಆಲ್ರೆಡಿ ಹೇಳಿದೆ, ಅವನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂದರೆ ಟು ಪ್ರಿವೆಂಟ್, ಅದಕ್ಕೆ ಹೆಸರು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ. ಹಿ ಮೇ ಕಮಿಟ್ ಕ್ರೈಮ್, ಏನೋ ಒಂದು ಡೌಟ್ ಇದೆ, ಅದಕ್ಕೆ ಅವನು ಟು ಪ್ರಿವೆಂಟ್ ಹಿಮ್ ಫ್ರಮ್ ಕಮಿಟಿಂಗ್ ಕ್ರೈಮ್, ಅವ್ನು ಕ್ರೈಮ್ ಪ್ರಿವೆಂಟ್ ಮಾಡೋದಕ್ಕೆ ಮುಂಚೆನೇ ಅರೆಸ್ಟ್ ಮಾಡ್ತಾರೆ. ಸೊ ದಟ್ ಇಸ್ ಪ್ರಿವೆಂಟಿವ್ ಡಿಟೆನ್ಷನ್. ಟೇಕ್ ಫಾರ್ ಎಕ್ಸಾಂಪಲ್, ಇವಾಗ ಎಲೆಕ್ಷನ್ಸ್ ಬಂತು ಅಂತಂದರೆ ರೌಡಿ ಶೀಟರ್ಸ್ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಒಂದು ಡೌಟ್ ಮೇಲೆ ಅರೆಸ್ಟ್ ಮಾಡ್ತಾರೆ. ದಟ್ ಇಸ್ ಆನ್ ದ ಬೇಸಿಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ. ಪ್ಯುನಿಟಿವ್ ಡಿಟೆನ್ಷನ್ ಅಂದರೆ ಪರ್ಸನ್ ಅಕ್ಯೂಸ್ಡ್ ಆಗಿರ್ತಾನೆ, ಅವನ ಮೇಲೆ ಟ್ರಯಲ್ಸು ಆಗಿರುತ್ತೆ, ಅವನು ಈಸ್ ಫೌಂಡ್ ಗಿಲ್ಟಿ, ಅವನು ಕರೆಕ್ಟ್ ಕ್ರೈಮ್ ಮಾಡಿದ್ದಾನೆ ಅಂತ ಗಿಲ್ಟ್ ಪ್ರೂವ್ ಆಗಿ ಅವನಿಗೆ ಪನಿಷ್ಮೆಂಟು ಆಗಿರುತ್ತೆ. ಸೊ ದಟ್ ಟೈಪ್ ಆಫ್ ಡಿಟೆನ್ಷನ್ ಇಸ್ ಪ್ಯುನಿಟಿವ್ ಡಿಟೆನ್ಷನ್. ವೆರಸ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಜಸ್ಟ್ ಡೌಟ್ ಬೇಸಿಸ್ ಮೇಲೆ ಅರೆಸ್ಟ್ ಮಾಡಿರ್ತಾರಲ್ಲ, ದಟ್ ಇಸ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ. ಸೊ ಇಲ್ಲಿ ಆರ್ಟಿಕಲ್ 22 clause 3 ಇಂದ clause 7ವರೆಗೂ ಇಟ್ ಈಸ್ ಪ್ರೊವೈಡಿಂಗ್ ಸೇಫ್ ಗಾರ್ಡ್ಸ್ ಫಾರ್ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಆನ್ ದ ಗ್ರೌಂಡ್ಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್. ಅವನು ಹಿ ಮೇ ಕಮಿಟ್ ಕ್ರೈಮ್ ಅಂತ ಅರೆಸ್ಟ್ ಯಾರನ್ನಾದರೂ ಮಾಡ್ಬೋದಾ, ಎಷ್ಟು ದಿನದವರೆಗೂ ಆದರೂ ಇಟ್ಕೋಬೋದಾ, ಅದಕ್ಕೆಲ್ಲ ಸೇಫ್ ಗಾರ್ಡ್ಸ್ನ ಇಲ್ಲಿ ಕೊಡ್ತಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಆ ಕಾನೂನುಬದ್ಧವಾಗಿ ಅರೆಸ್ಟ್ ಮಾಡಬೇಕು. ದ ಅರೆಸ್ಟ್ ಆಫ್ ಅ ಪರ್ಸನ್ ಆನ್ ಪ್ರಿವೆಂಟಿವ್ ಡಿಟೆನ್ಷನ್ ಶುಡ್ ಆಲ್ಸೋ ಬಿ ವಾರಂಟೆಡ್ ಬೈ ಲಾ. ಕಾನೂನುಬದ್ಧವಾಗಿ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿಬಿಟ್ಟು ಎಷ್ಟು ದಿನ ಆದರೂ ಇಟ್ಕೋಬೋದಾ, ಇಲ್ಲ, ಅದಕ್ಕೂ ಕೂಡ ಲಿಮಿಟೇಷನ್ ಇದೆ. ಸೊ ಹಾಗಾದರೆ ಪೀರಿಯಡ್ ಆಫ್ ಡಿಟೆನ್ಷನ್ ಎಷ್ಟು, ಅದೆಲ್ಲ ಕಾನೂನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂತ ಇದೆ. ಸೊ ಆ ಲಾ ಪ್ರಕಾರನೇ ಅಷ್ಟು ಪೀರಿಯಡ್ ಆಫ್ ಟೈಮ್ ಮಾತ್ರನೇ ಅವನ್ನ ಜೈಲಲ್ಲಿ ಇಟ್ಕೋಬೇಕು. ಮತ್ತು ಕಾನ್ಸ್ಟಿಟ್ಯೂಷನ್ ಹಾಗಾದರೆ ಎಷ್ಟು ಹೇಳ್ತಾ ಇದೆ ಅಂದರೆ, ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾ ಇದೆ ಅಂದರೆ ಪೀರಿಯಡ್ ಆಫ್ ಡಿಟೆನ್ಷನ್ 3 monthsವರೆಗೂ ಇಟ್ಕೋಬಹುದು ಆಫ್ ದ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಆನ್ ದ ಗ್ರೌಂಡ್ಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ 3 monthsಗಿಂತ ಜಾಸ್ತಿನೂ ಇಟ್ಕೋಬೋದಾ? 3 monthsಗಿಂತ ಜಾಸ್ತಿನೂ ಇಟ್ಕೋಬೋದು, ಆದರೆ ಇಟ್ ಮಸ್ಟ್ ಬಿ ಓನ್ಲಿ ಆನ್ ಅಡ್ವೈಸ್ ಆಫ್ ಅಡ್ವೈಸರಿ ಬೋರ್ಡ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ಅಡ್ವೈಸರಿ ಬೋರ್ಡ್ದು ಯಾರ್ಯಾರು ಇರ್ತಾರೆ, ಮೆಂಬರ್ಸ್ ಯಾರು ಅಂತ ಹೇಳಿದ್ರೆ, ಇದಕ್ಕೆ ಮೆಂಬರ್ಸ್ ಯಾರಿರ್ತಾರೆ ಅಂದರೆ ದ ಪರ್ಸನ್ ಹೂ ಇಸ್ ಕ್ವಾಲಿಫೈಡ್ ಟು ಬಿಕಮ್ ಹೈಕೋರ್ಟ್ ಜಡ್ಜ್ ಅಂತ. ಹೈಕೋರ್ಟ್ ಜಡ್ಜ್ಗೆ ಏನು ಕ್ವಾಲಿಫಿಕೇಷನ್ಸ್ ಮೆನ್ಷನ್ ಮಾಡಿದ್ದಾರೆ, ಸೊ ಆ ಕ್ವಾಲಿಫಿಕೇಷನ್ಸ್ ಎಲ್ಲ ಆ ವ್ಯಕ್ತಿಗಿತ್ತು ಅಂತಂದರೆ, ಸೊ ಅವ್ರನ್ನ ಅಡ್ವೈಸರಿ ಬೋರ್ಡ್ ಮೆಂಬರ್ಸ್ ಆಗಿ ಮಾಡಿಕೊಂಡು ಅವ್ರ ಅಡ್ವೈಸ್ ಬೇಸಿಸಲ್ಲಿ ಆ ಪರ್ಸನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅಡಿಯಲ್ಲಿ 3 ತಿಂಗಳಿಗಿಂತ ಜಾಸ್ತಿ ಅವನ್ನ ಜೈಲಲ್ಲಿ ಇಟ್ಕೋಬೋದು. ಓಕೆ, ನೆಕ್ಸ್ಟ್ ಅವನ್ನ ಅರೆಸ್ಟ್ ಮಾಡಿಬಿಟ್ರೆ ರ್ಯಾಂಡಮ್ ಆಗಿ ಅರೆಸ್ಟ್ ಮಾಡ್ಬೋದಾ, ಕಾರಣ ಕೊಡ್ದಿರಾ ಅರೆಸ್ಟ್ ಮಾಡ್ಬೋದಾ? ಕಾರಣ ಕೊಡ್ದಿರಾ ಅರೆಸ್ಟ್ ಮಾಡ್ಬೋದು, ಆದರೆ ಹಿ ಮಸ್ಟ್ ಬಿ ಇನ್ಫಾರ್ಮ್ಡ್ ಅಬೌಟ್ ದ ರೀಸನ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ. ಅಲ್ಲೇನೋದಿದ್ವಿ, ಪರ್ಸನ್ನ ಅರೆಸ್ಟ್ ಮಾಡಬೇಕಂದ್ರೆ ಇಫ್ ಎ ಪರ್ಸನ್ ಇಸ್ ಅಕ್ಯೂಸ್ಡ್ ಅಂದರೆ ಹಿ ಮಸ್ಟ್ ಬಿ ಇಮಿಡಿಯೇಟ್ಲಿ ಸೆಡ್ ಅಬೌಟ್ ದ ರೀಸನ್ಸ್ ಆಫ್ ಅರೆಸ್ಟ್, ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂತ. ಆದರೆ ದ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಆನ್ ದ ಗ್ರೌಂಡ್ಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಅವ್ನಿಗೆ ರೀಸನ್ಸ್ ಎಲ್ಲ ಹೇಳಬೇಕಂದ್ರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ ಅಷ್ಟೇ, ಇಮಿಡಿಯೇಟಾಗಿ ಹೇಳಬೇಕು ಅಂತ ಏನು ಹೇಳಿಲ್ಲ. ದಿಸ್ ಈಸ್ ಅಬೌಟ್ punitive detention, preventive detention. This is about Article 22 in complete. So Article 22 ಅಲ್ಲಿ safeguards ಕೊಡ್ತಾ ಇದ್ದಾರೆ for people who is accused. ಅದನ್ನ ತಿಳ್ಕೊಂಡಿರಬೇಕು. ಸೊ ದಿಸ್ ಕಂಪ್ಲೀಟ್ಸ್ ರೈಟ್ ಟು ಫ್ರೀಡಮ್, ದಟ್ ಇಸ್ ಫ್ರಮ್ ಆರ್ಟಿಕಲ್ 19 to 22. ಹೀಗೆ ಫ್ಯೂಚರ್ ವಿಡಿಯೋ ಲೆಕ್ಚರ್ಸಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದೋಣ. ಫಾರ್ ಮೋರ್ ವಿಡಿಯೋಸ್ ಕೀಪ್ ವಾಚಿಂಗ್ ವ್ಯಾರಾ IAS. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ವ್ಯಾರಾ IAS. ಥ್ಯಾಂಕ್ ಯು.